ನೀನ ಹೀಗ್ ಮಾತಾಡ್ತಿರೋದು? ಹೌದು, ನಾನೇ ಮಾತಾಡ್ತಿರೋದು. ನೀನ್ ಹೀಗೆ ನೈವಾಗ್ ಮಾತಾಡ್ಕೊಂಡು ಡ್ಯಾಡ್ನ ನಿನ್ ದಾರಿಗೆ ಎಳ್ಕೋಬಹುದು, ಆದ್ರೆ ನನ್ನನ್ನಲ್ಲ. ಜಾನು, ಏನ್ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ಅಯ್ಯೋ ಜಾನು, ನನ್ನ ನಿಮ್ಮ ಅಕ್ಕ ಕಡೆ. ಶೋ, ನನ್ನ ಅಕ್ಕನ್ನ ನಿನಗ್ ಯಾಕೆ ಹೋಲ್ಸ್ಕೊತಿದ್ಯಾ? ನಿನ್ ಪ್ರೀತಿ ಏನು ಅಂತ ನನಗ್ ಚೆನ್ನಾಗಿ ಅರ್ಥ ಆಗಿದೆ. ಈ ಆಕ್ಟಿಂಗ್ ಎಲ್ಲ ಇನ್ನು ಮುಂದೆ ಇಲ್ಲಿ ನಡೆಯಲ್ಲ. ಸುಮ್ನೆ ಇರು ಜಾನು. ಸುಮ್ನೆ ಇರಲ್ಲ ಡ್ಯಾಡ್. ಇವಳಿಗ್ ಬೇಜಾರಾಗತ್ತೆ ಅಂತ ನನಗ್ಯಾಕೆ ಹೇಳ್ತಿದ್ದೀರಾ ನೀವು? ನೀವ್ ಇಷ್ಟೊಂದ್ ಕೇರ್ ಮಾಡೋ ಸಿಂಧು ಅವರು ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ನನ್ ಕಾಲ್ಗಳನ್ನ ಸರಿ ಮಾಡಿಸ್ತೀನಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ದಿನನೇ ಮಾಯ ಆಗ್ಬಿಟ್ಟಿದ್ರು. ಇದ್ರ ಉದ್ದೇಶ ನನಗೇನ್ ಗೊತ್ತಾಗಲ್ಲ ಅಂತನ ಡ್ಯಾಡ್? ಜಾನು, ಮಾತಾಡ್ಬೇಡ. ನಾನ್ ನಿನ್ಗೆ ಅವತ್ತು ಅಷ್ಟೊಂದ್ಸಲ ಕಾಲ್ ಮಾಡಿದ್ನಲ್ಲ, ಒಂದ್ಸಲ ಆದ್ರೂ ಕಾಲ್ ರಿಸೀವ್ ಮಾಡಿದ್ಯಾ? ಹೋಗ್ಲಿ, ಒಂದ್ ಕಾಲ್ ಬ್ಯಾಕ್ ಆದ್ರೂ ಮಾಡಿದ್ಯಾ ನೀನು? ನೀನ್ ಡಾಕ್ಟರ್ ಹತ್ರ ಹೋಗಿದ್ಯಾ? ಅವ್ರು ಏನಂದ್ರು ಅಂತ ಒಂದ್ ಮಾತು ನೀನ್ ಕೇಳ್ದೆ ಇದ್ದಾಗ್ಲೇ ನೀನ್ ಏನು ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು. ನನ್ ಕಾಲ್ ಸರಿ ಹೋಗೋದು ಕೂಡ ನಿನಗಿಷ್ಟ ಇಲ್ಲ ಅಂತ ನನಗ್ ಚೆನ್ನಾಗ್ ಅರ್ಥ ಆಯ್ತು. ಇಲ್ಲ ಜಾನು, ಕರಿಬೇಡ ನನ್ನನ್ನ. ನಾನ್ ಹಾಸ್ಪಿಟಲ್ಗೆ ಹೋಗಿ ಟೈಮ್ ನೋಡ್ಕೊಂಡು ನಿಮ್ ಅತ್ತೆ ವಸುಂಧರಾ ಹತ್ರ ಹೋಗಿ ನಮ್ ಡ್ಯಾಡ್ ಹತ್ರ ಆಸ್ತಿ ಎಲ್ಲ ಬರ್ಸ್ಕೊಂಡ್ ಬನ್ನಿ ಅಂತ ಕಳ್ಸಿದ್ಯಾ? ಇಲ್ಲ ಜಾನು, ನಾನ್ ಹಾಗ್ ಮಾಡಿಲ್ಲ. ಅತ್ತೆ ಇಲ್ಲಿಗೆ ಬಂದಿದ್ದು ನನಗೆ ಯಾವುದು ಗೊತ್ತೇ ಇಲ್ಲ. ಪ್ಲೀಸ್ ನನ್ನ ನಂಬು. ಸುಮ್ನೆ ಆಕ್ಟ್ ಮಾಡ್ಬೇಡ ಭೈರವಿ. ನೀನ್ ಎಂತ ದೊಡ್ಡ ಆಕ್ಟ್ರೆಸ್ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಕ್ಕನ ಹತ್ರ ಹೀಗ ಮಾತಾಡೋದು? ಇವಳು ನನ್ನ ಅಕ್ಕ ಅಲ್ಲ ಅಂತ ನಾನು ಆಗ್ಲೇ ಹೇಳಿಲ್ವಾ ಡ್ಯಾಡ್? ನೀವ್ಯಾಕ್ ಡ್ಯಾಡ್ ಈ ಸಿಂಧು ಅವ್ರ ಮನೆಗೆ ಏನೂ ತೊಂದ್ರೆ ಆಗ್ಬಾರ್ದು ಅಂತ ಸಾಕ್ಷಿಗಳನ್ನೆಲ್ಲ ತಗೊಂಡೋಗಿ ವಾಪಸ್ ಕೊಟ್ ಬಂದಿದ್ದೀರಾ? ಒಬ್ಬ ಒಳ್ಳೆ ತಂದೆ ಆಗಿ, ಗಂಡ ಆಗಿ, ಅಳಿಯನಾಗಿ ಮಾಡೋಂತ ಕೆಲ್ಸನಾ ಡ್ಯಾಡ್? ಜಾನು, ಅಣ್ಣ, ಇದು 2ನೇ ಸಲ ನೀನ್ ಜಾನು ಮೇಲೆ ಕೈ ಮಾಡಕ್ ಹೊರಟಿದ್ದು. ಹೊಡಲಿ ಬಿಡಿಯತ್ತೆ. ನಾನವ್ರ ಮಗಳು ಅನ್ನೋ ಅಧಿಕಾರಕ್ಕೆ ಹೊಡಿತಾ ಇದ್ದಾರೆ. ಆದ್ರೆ ಯಾವತ್ತೂ ನನ್ ಮೇಲೆ ಕೈ ಮಾಡ್ತಿರೋ ಡ್ಯಾಡ್ ಇವತ್ ನನ್ ಮೇಲೆ ಕೈ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ಇವಳೆ. ಇವತ್ತು ನನ್ನನ್ನು ಹೊಡಿಯಕ್ ಬಂದಿದ್ದಾರೆ. ಮುಂದೆ ಇವಳ ಮಾತುಗಳನ್ನ ಕೇಳ್ಕೊಂಡು ನನ್ನ ಸಾಯಿಸಕ್ಕೂ ಹಿಂದೆ ಮುಂದೆ ನೋಡಲ್ಲ ಅನ್ಸುತ್ತೆ.